ಬಹಳಷ್ಟು ಪೈಪೋಟಿ ಕ್ಷೇತ್ರವಾಗಿರುವಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಆರಂಭವಾಗಿದೆ. ಮತದಾರರು ಬೆಳಗ್ಗೆಯಿಂದಲೇ ಉತ್ಸಾಹ ತೋರ್ತಾ ಇದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಆಸ್ಕರ್ ಫರ್ನಾಂಡಿಸ್ ಉಡುಪಿಯ ವಿವೇಕಾನಂದ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಮತ ಚಲಾವಣೆ ಮಾಡಿದ್ದಾರೆ. ಪತ್ನಿ ಬ್ಲಾಸಮ್ ಜೊತೆ ಮತಗಟ್ಟೆಗೆ ಆಗಮಿಸಿದ ನಂತರ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆಸ್ಕರ್ ಕರೆಕ್ಟ್ ಆಗಿ 7 ಗಂಟೆಗೆ ಮತಗಟ್ಟೆಗೆ ಆಗಮಿಸಿ ತಮ್ಮ ಅಮೂಲ್ಯವಾದ ಹಕ್ಕು ಚಲಾವಣೆ ಮಾಡಿದ್ದಾರೆ ಆಸ್ಕರ್ ಫರ್ನಾಂಡಿಸ್. ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾಸ್ಟರಿಂಗ್ ಕೇಂದ್ರವಾದಂತಹ ಸೈನ್ಸ್ ಸಿಜಲಿನ್ ಶಾಲೆ, ಕುಂದಾಪುರದ ಭಂಡಾರ್ಕರ್ ಕಾಲೇಜು, ಕಾಪುವಿನ ದಂಡತೀರ್ಥ ಕಾಲೇಜು ಮತ್ತು ಕಾರ್ಕಳದ ಮಂಜುನಾಥ ಪೈ ಸ್ಮಾರಕ ಕಾಲೇಜುಗಳಿಂದ ಅಧಿಕಾರಿ ಸಿಬ್ಬಂದಿ ನಿಯೋಜಿತ ಮತಗಟ್ಟೆಗಳಿಗೆ ಗೊಂದಲವಿಲ್ಲದೆ ಈಗ ತೆರಳುತ್ತಾ ಇದ್ದಾರೆ. ಮತದಾನ ಪ್ರಮಾಣವನ್ನು ಹೆಚ್ಚಿಸಲು, ಆಮಿಷಕ್ಕೆ ಒಳಗಾಗದೆ ಮತದಾನ ನಡೆಸಲು ಜಿಲ್ಲಾಡಳಿತ ಅನೇಕ ರೀತಿಯ ಪ್ರಯತ್ನಗಳನ್ನು ಕೂಡ ಇಲ್ಲಿ ನಡೆಸಿದೆ. ಹಾಗೆಯೇ ಮುಂಬೈ, ಬೆಂಗಳೂರು, ಚೆನ್ನೈ ಮಾತ್ರವಲ್ಲದೆ ವಿದೇಶಗಳಲ್ಲಿ ಉದ್ಯೋಗ ನಿಮಿತ್ತ ಇದ್ದವರಲ್ಲಿ ಅನೇಕ ಮಂದಿ ಮತದಾನಕ್ಕಾಗಿ ಊರಿಗೆ ಬಂದಿದ್ದಾರೆ. ಇದು ಹಬ್ಬ, ಜಾತ್ರೆ, ರಜೆ ಸೀಸನ್ ಆಗಿರುವುದರಿಂದ ಅವುಗಳ ಜೊತೆಗೆ ಮತದಾನ ಹಬ್ಬದಲ್ಲಿಯೂ ಪಾಲ್ಗೊಳ್ಳುವ ಉದ್ದೇಶದಿಂದಲೂ ಬಂದವರಂಥದ್ದು ಅನೇಕ ಮಂದಿ ಇದ್ದಾರೆ. ತಮ್ಮ ಮನೆಯಲ್ಲಿರುವಂತಹ ಹಿರಿಯರನ್ನ ಮತದಾನ ಕೇಂದ್ರಗಳಿಗೆ ಕರೆದೊಯ್ಯುವುದಕ್ಕೆ ಅನೇಕರು ಉತ್ಸುಕರಾಗಿದ್ದಾರೆ. ಈ ಬಾರಿಯ ಪ್ರಚಾರಕ್ಕೆ ಅಭ್ಯರ್ಥಿಗಳು, ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಮನೆ ಮನೆಗೆ ತೆರಳಿದ್ರೆ ಮತದಾನ ಜಾಗೃತಿ ಸೇರಿದಂತೆ ವಿವಿಧ ಚುನಾವಣಾ ಕೆಲಸಗಳಿಗಾಗಿ ಅಧಿಕಾರಿ ಸಿಬ್ಬಂದಿ ಕೂಡ ಮತದಾರರ ಮನೆಗಳಿಗೆ ಭೇಟಿ ನೀಡಿದ್ದು ವಿಶೇಷವಾಗಿತ್ತು. ಹಾಗೆಯೇ ಊರಿನಿಂದ ಕೂಡ ಇವತ್ತು ಮತದಾರರು ಊರಿಗೆ ಆಗಮಿಸಿ ತಮ್ಮ ಅಮೂಲ್ಯವಾದ ಮತ ಚಲಾಯಿಸಲಿಕ್ಕೆ ಊರಿಗೆ ಆಗಮಿಸಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಆಸ್ಕರ್ ಕೇಂದ್ರದ ಮಾಜಿ ಸಚಿವರಾಗಿರುವಂತಹ ಆಸ್ಕರ್ ಫರ್ನಾಂಡಿಸ್ ದಂಪತಿಗಳು ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸಿದ್ದಾರೆ. ಕಾರ್ಕಳದಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಜೋರಾಗಿ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಕೂಡ ಮತದಾರರು ಒಂದು ಶಾಲೆ ತಮ್ಮ ಎಲ್ಲಿ ಮತ ಕೇಂದ್ರಗಳಲ್ಲಿರುವಂತಹ ಶಾಲೆಗಳಿಗೆ ಆಗಮಿಸಿ ಅಲ್ಲಿ ಕೂಡ ಮತದಾನವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಮತದಾರರು ಬಹಳಷ್ಟು ಉತ್ಸುಕರಾಗಿದ್ದಾರೆ. ಬೆಳಿಗ್ಗೆಯಿಂದಲೇ ಸಾಕಷ್ಟು ಜನರು ಅಲ್ಲಿ ಬಂದು ಜಮಾಯಿಸಿದ್ದಾರೆ. ಯಾಕಂತಂದ್ರೆ ತಮ್ಮ ಅಮೂಲ್ಯವಾದ ಮತವನ್ನ ನಾವು ಹಾಕ್ಬೇಕು, ಒಬ್ಬ ನಾಯಕನನ್ನ ನಾವು ಆರಿಸಬೇಕು, ನಮ್ಗೆ ಪಕ್ಷ ಮುಖ್ಯವಲ್ಲ, ನಮ್ಗೆ ದೇಶ ಮುಖ್ಯ ಅನ್ನುವಂಥದ್ದು ಕೂಡ ಅವರದೊಂದು ನಿಲುವು ಅಂತ ನಮ್ಗೆ ಇಲ್ಲಿ ಎದ್ದು ಕಾಣ್ತಾ ಇದೆ, ಅವರ ನೋಡೋಕೆ ಎದ್ದು ಕಾಣ್ತದೆ. ಅಂದ್ರೆ ಇಲ್ಲಿ ಹಿರಿ ಜೀವಗಳು ಕೂಡ ಬಂದು ಇವತ್ತು ತಮ್ಮ ಒಂದು ಅಮೂಲ್ಯವಾದ ಮತವನ್ನ ಚಲಾಯಿಸ್ತಾ ಇದ್ರೆ ನಾವು ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಇಲ್ಲಿ ಕೂಡ ಬಹಳಷ್ಟು ಏಜ್ ಆಗಿರುವಂತಹ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು ಬಂದು ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಹಾಗೇನೆ ಎಲ್ಲಾ ಮತಗಟ್ಟೆಗಳು ಕೂಡ ಅಂಗವಿಕಲರು ಇರಬಹುದು ಅಥವಾ ಮಹಿಳೆಯರಿಗೂ ಕೂಡ ಒಂದು ಸಪರೇಟ್ ಆಗಿ ಇಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಹಿಳೆಯರಿಗೋಸ್ಕರ ಒಂದು ಸಖಿ ಬೂತ್ಗಳನ್ನ ಕೂಡ ಓಪನ್ ಮಾಡಲಾಗಿದೆ. ಅಂದ್ರೆ ಮಹಿಳೆಯರಿಗೆ ಯಾವುದೇ ಒಂದು ರೀತಿಯ ಅಲ್ಲಿ ಕಿರಿಕಿರಿ ಆಗಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ ಮಹಿಳೆಯರೇ ನಿರ್ವಹಿಸ್ತಾ ಇರುವಂತಹ ಒಂದು ಸಖಿ ಬೂತ್ಗಳನ್ನ ಕೂಡ ತೆರೆಯಲಾಗಿದೆ. ಹಾಗೇನೆ ಅಂಗವಿಕಲರಿಗೆ ಯಾವ ರೀತಿಯಲ್ಲೊಂದು ತೊಂದರೆ ಆಗಬಾರ್ದು ಅನ್ನುವಂತಹ ಇದರಲ್ಲಿ ಗಾಳಿ ಕುರ್ಚಿಯನ್ನು ಕೂಡ ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ. ಹಾಗೇನೆ ರ್ಯಾಂಪ್ ಕೂಡ ಅವರಿಗೊಂದು ಅಳವಡಿಸಲಾಗಿದೆ.